ಒಂದು ಚಿಕ್ಕ ಹಳ್ಳಿಯಲ್ಲಿ ಒಬ್ಬ ತಾತ ಒಬ್ಬರೇ ವಾಸಿಸುತ್ತಿದ್ದರು. ಅವರ ಮಕ್ಕಳು ನಗರಕ್ಕೆ ಹೋಗಿದ್ದರಿಂದ ತಾತ ತುಂಬಾ ಒಂಟಿಯಾಗಿದ್ದರು. ಪ್ರತಿದಿನ ಮನೆಯ ಮುಂದೆ ಇರುವ ಆಲದ ಮರದ ಕೆಳಗೆ ಕೂತು ಸಮಯ ಕಳೆಯುತ್ತಿದ್ದರು. ಒಂದು ದಿನ ಗಾಯಗೊಂಡಿದ್ದ ಒಂದು ಚಿಕ್ಕ ಕೋತಿ ತಾತನ ಬಳಿಗೆ ಬಂದು ಕೂತಿತು. ತಾತ ಅದಕ್ಕೆ ಬಾಳೆಹಣ್ಣು ಮತ್ತು ನೀರು ಕೊಟ್ಟರು. ಆ ದಿನದಿಂದ ಕೋತಿ ಪ್ರತಿದಿನ ತಾತನನ್ನು ಭೇಟಿ ಮಾಡತೊಡಗಿತು. ಕಾಲಕ್ರಮೇಣ ಇಬ್ಬರೂ ಉತ್ತಮ ಸ್ನೇಹಿತರಾದರು. ಕೋತಿ ತಾತನ ಭುಜದ ಮೇಲೆ ಕುಳಿತುಕೊಳ್ಳುತ್ತಿತ್ತು. ತಾತನ ಮುಖದಲ್ಲಿ ಮತ್ತೆ ನಗು ಮೂಡಿತು. ಒಂದು ಮಳೆಯ ಸಂಜೆಯಂದು ತಾತ ಹೊರಗೆ ಬರಲಿಲ್ಲ. ಕೋತಿ ಮಳೆಯಲ್ಲೇ ಕಾಯುತ್ತಿತ್ತು. ಮುಂದಿನ ಬೆಳಿಗ್ಗೆ ಜನರು ತಾತನ ಖಾಲಿ ಕುರ್ಚಿಯ ಬಳಿ ಶಾಂತವಾಗಿ ಕೂತಿದ್ದ ಕೋತಿಯನ್ನು ಕಂಡರು. ಅದು ಇನ್ನೂ ತನ್ನ ಏಕೈಕ ಸ್ನೇಹಿತನಿಗಾಗಿ ಕಾಯುತ್ತಿತ್ತು. ಸ್ನೇಹಕ್ಕೆ ಮಾತುಗಳ ಅಗತ್ಯವಿಲ್ಲ, ಹೃದಯ ಸಾಕು. ಹಾರ್ಟ್.